ಮುಸ್ಲಿಂ ಯುವಕನಿಗೆ ದೈವ ಆವೇಶ ಪ್ರಕರಣ ಕೆಲ ತಿಂಗಳ ಹಿಂದೆ ನಡೆದಿದ್ದು, ಈ ಬಗ್ಗೆ ನಮ್ಮ ಕುಡ್ಡ ವಾಹಿನಿ ವಿಸ್ತೃತ ವರದಿಯನ್ನ ಬಿತ್ತರಿಸಿತ್ತು. ಇದೀಗ ದೈವದ ಆಜ್ಞೆಯಂತೆ 20 ವರ್ಷದ ಬಳಿಕ ದೊಂಪದ ಬಲಿ ನೇಮೋತ್ಸವ ನಡೀತಾ ಇತ್ತು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಕಳೆದ ಕೆಲ ತಿಂಗಳ ಹಿಂದೆ ಮಂಗಳೂರು ಹೊರವಲಯದ ಪೆರ್ಮುದೆ ಸಮೀಪದ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕೆಲಸ ನಿರ್ವಹಿಸುವ ಸಂದರ್ಭ ಹೊರ ರಾಜ್ಯದ ಮುಸ್ಲಿಂ ಕಾರ್ಮಿಕನಿಗೆ ದೈವ ಆವೇಶ ಬಂದಿದ್ದು, ಇದು ಹಲವು ಬಾರಿ ಮುಂದುವರಿದಾಗ ಗ್ರಾಮಸ್ಥರು ಒಂದಾಗಿ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಕೊಂಡಾಗ ನಿಜ ಸಮಸ್ಯೆ ಅರಿವಾಗಿತ್ತು. ಕಳೆದ ಹಲವು ವರ್ಷದ ಹಿಂದೆ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಕಂಪನಿ ಎಂಆರ್ಪಿಎಲ್ ಪ್ರಾರಂಭವಾಗಿದ್ದು, ಕಂಪನಿಯ ತಡೆಗೋಡೆ ಸಮೀಪದಲ್ಲೇ ಪಿಲಿಚಾಮುಂಡಿ ಮತ್ತು ಕೊಡಮಣಿತಾಯ ದೈವದ ಗಡು ಇದ್ದು, ಇಲ್ಲಿ ನಡೆಯಬೇಕಾಗಿದ್ದ ನೇಮ ಕಂಪನಿಯ ತಾಂತ್ರಿಕ ಕಾರಣದಿಂದ ನಿಂತು ಹೋಗುತ್ತದೆ. ಈ ಕಾರಣದಿಂದ ಯುವಕನಿಗೆ ದೈವ ಆವೇಶ, ಕಂಪನಿಯಲ್ಲಿ ಹಲವು ಸಮಸ್ಯೆಗಳು ಎದುರಾಗುತ್ತಿದೆ ಎಂದು ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಿತ್ತು. ಇಲ್ಲಿ ಮತ್ತೆ ನೇಮ ಮುಂದುವರಿಯಬೇಕು, ಇಲ್ಲವಾದಲ್ಲಿ ಗ್ರಾಮಕ್ಕೆ ಮತ್ತು ಕಂಪನಿಗೆ ಸಮಸ್ಯೆ ಬರಲಿದೆ ಎಂದು ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಿದ್ದು, ಅದರಂತೆ ಎಂಆರ್ಪಿಎಲ್ ಆರ್ಥಿಕ ಸಹಕಾರದೊಂದಿಗೆ ಗಡುಪಾಡು ಜಾಗ ಜೀರ್ಣೋದ್ಧಾರಗೊಳ್ಳುತ್ತಿದೆ. ಪೆರ್ಮುದೆ ಗ್ರಾಮದ ಕಾಯರ್ಕಟ್ಟೆ ಎಂಬಲ್ಲಿ ಕೊಡಮಣಿತಾಯ ಮತ್ತು ಪಿಲಿಚಾಮುಂಡಿ ದೈವದ ಭಂಡಾರ ಏರಿ ಕಡುಪಾಡು ಸ್ಥಳದಲ್ಲಿ ನೇಮೋತ್ಸವ ಆಗುವಂಥದ್ದು ಕಳೆದ 20 ವರ್ಷಗಳಿಂದ ಬಾಕಿ ಇದ್ದದ್ದು ನಮಗೆಲ್ಲ ತಿಳಿದಂಥ ವಿಷಯ. ಇದನ್ನು ಪೆರ್ಮುದೆ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಆಗುವಂತಹ ಅಭಿವೃದ್ಧಿ ಕಾರ್ಯದ ಸಂದರ್ಭದಲ್ಲಿ ಕೆಲವೊಂದು ಅವಘಡಗಳು ನಡೆದು ಇದು ಬಾಕಿ ಇದ್ದಂಥ ಈ ನೇಮೋತ್ಸವ ದೊಂಪದ ಬಲಿ ಸೇವೆ ಮುಂದುವರಿಬೇಕು ಎನ್ನುವಂಥದ್ದು ಪ್ರಶ್ನಾ ಚಿಂತನೆಯಲ್ಲಿ ತಿಳಿದು ಬಂದ ಪ್ರಕಾರ ನಾವು ಈ ಜನವರಿ ತಿಂಗಳ 4ನೇ ತಾರೀಕಿಗೆ ಬರುವ ಗುರುವಾರದಂದು ದೊಂಪದ ಬಲಿ ಸೇವೆಯನ್ನು ನಡೆಸುವುದೆಂದು ತೀರ್ಮಾನಿಸುತ್ತೇವೆ. ಈ ಸ್ಥಳ ಭೂಸ್ವಾಧೀನದಿಂದ ಎಂಆರ್ಪಿಎಲ್ಗೆ ಸ್ವಾಧೀನ ಆಗಿದ್ದು, ಎಂಆರ್ಪಿಎಲ್ ಸಂಸ್ಥೆ ಕೂಡ ಇದಕ್ಕೆ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಿದ್ದಾರೆ. ಅದರ ಫಲವಾಗಿ ಅಲ್ಲಿ ಭೂಮಿ ಸಮತಟ್ಟಾಗಿರಲಿಲ್ಲ, ಸಮತಟ್ಟು ಕಾರ್ಯ ಆಗಿದೆ. ಜೊತೆಗೆ ಅಲ್ಲಿ ಒಂದು ಪ್ರವೇಶ ದ್ವಾರದ ರಚನೆ ಆಗಿದೆ ಮತ್ತು ಅಲ್ಲಿ ಹೋಗುವುದಕ್ಕೆ ಮೆಟ್ಟಲುಗಳ ರಚನೆ ಕೂಡ ಆಗಿದೆ. ಒಟ್ಟಿನಲ್ಲಿ ಸುಮಾರು ಒಂದು ಸಾಧಾರಣ 30 ರಿಂದ 40 ಲಕ್ಷ ವೆಚ್ಚದಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಕೂಡ ಅಲ್ಲಿ ಆಗ್ತಾ ಇದೆ. ಇವೆಲ್ಲ ಕಾರ್ಯಗಳು ನಡೆಯುವಂಥದ್ದು ನಮಗೆಲ್ಲ ಈ ಪೆರ್ಮುದೆ ಜನತೆಗೆ ತುಂಬ ಸಂತಸ ತಂದಿದೆ. ಇದೀಗ ದೈವದ ಗಡು ಕಾಯರ್ಕಟ್ಟೆಯನ್ನ ಎಂಆರ್ಪಿಎಲ್ ಸಂಸ್ಥೆಯ ಅನುಮತಿ ಮತ್ತು ಸಹಕಾರ ಪಡೆದು ನವೀಕರಣಗೊಳಿಸಲಾದ ಕಾಯರ್ಕಟ್ಟೆ ಗಡು ಸ್ಥಳಗಳಲ್ಲಿ ಸುಮಾರು 30 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕಟ್ಟೆ ನಿರ್ಮಾಣ, ಮೆಟ್ಟಿಲುಗಳ ನಿರ್ಮಾಣ, ತಡೆಗೋಡೆ, ಸ್ವಾಗತ ಗೋಪುರ, ಇದೇ ಸ್ಥಳದಲ್ಲಿರುವ ಅವಳಿ ಕಾಯರ್ ಮರಗಳಿಗೆ ಕಟ್ಟೆ ನಿರ್ಮಾಣ ಸಹಿತ ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣಗೊಂಡಿವೆ. ಜನವರಿ 4ರ ಗುರುವಾರ ಬೆಳಿಗ್ಗೆ ಗಡು ಸ್ಥಳದಲ್ಲಿ ಶುದ್ಧಿ ಪ್ರಕ್ರಿಯೆ ಸಾಂಪ್ರದಾಯಿಕ ವಿಧಿಗಳು ನಡೆದು, ಬೆಳಿಗ್ಗೆ 11ಕ್ಕೆ ಪೆರ್ಮುದೆ ಪಾರಳೆಗುತ್ತು ದೈವಸ್ಥಾನದಿಂದ ಶ್ರೀ ಕೊಡಮಂತಾಯ ಹಾಗೂ ಮುಕ್ಕೋಡಿ ಶ್ರೀ ವ್ಯಾಘ್ರ ಚಾಮುಂಡಿ ದೈವಸ್ಥಾನದಿಂದ ಪಿಲ್ಚಂಡಿ ದೈವದ ಭಂಡಾರ ಆಗಮಿಸುವುದರೊಂದಿಗೆ ದೊಂಪದ ಬಲಿ ನೇಮೋತ್ಸವ ನಡೆಯಲಿದೆ. ರಾತ್ರಿ ಶ್ರೀ ಕೊಡಮಂತಾಯ ಹಾಗೂ ಶ್ರೀ ಪಿಲ್ಚಂಡಿ ದೈವಗಳ ನೇಮಗಳು ದೈವಗಳ ಗಡುಕಟ್ಟೆಗಳಿಗೆ ತಾಗಿಕೊಂಡೇ ಕಂಪನಿಗಳು ಇರುವುದರಿಂದ ನಿಯಮ ನಿಬಂಧನೆಗಳಿಗೆ ಒಳಪಟ್ಟು ಸಂಪನ್ನಗೊಳ್ಳಲಿದೆ. ಒಟ್ಟಿನಲ್ಲಿ ದೈವದ ಕಾರಣಿಕಕ್ಕೆ ಪ್ರತಿಷ್ಠಿತ ಕಂಪನಿ ಶರಣಾಗಿದೆ ಎನ್ನಬಹುದಾಗಿದೆ. ನಿಶಾಂತ್ ಕಿಲಂಚೂರು, ನಮ್ಮ ಕುಡ್ಲ 24x7 ಮಂಗಳೂರು.